ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಸಾಧಿಸಿರುವ ಗೆಲುವಿನ ಸಂಭ್ರಮ ದೇಶದ ವಿವಿಧ ಭಾಗಗಳಲ್ಲಿ ಮುಂದುವರಿದಿದೆ. ಬೆಂಗಳೂರಿನ ನಾಗರಬಾವಿಯಲ್ಲೂ ಬಿಜೆಪಿ ಕಾರ್ಯಕರ್ತರು ವಿಶಿಷ್ಟ ರೀತಿಯಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಹೌದು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದ ಹಿನ್ನೆಲೆ ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಭ್ರಮ ಮನೆ ಮಾಡಿದೆ. ಶಾಸಕ ಮುನಿರತ್ನರವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಿಜೆಪಿ ಮಹಿಳಾ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಉಷಾರಾಣಿ ರಾಜುರವರು ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಲಾಡುಗಳನ್ನು ವಿತರಿಸಿ ಸಂತಸ ಹಂಚಿಕೊಂಡರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಮುನಿರತ್ನಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಜೆಪಿ ಏನು 3 ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದೆ, ಅದರ ಸಲುವಾಗಿ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಸಿಹಿ ಹಂಚುವ ಮೂಲಕ ನಾವು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು, ಖುಷಿಯಾಗಿದೆ ಇಲ್ಲಿ ಆಚರಣೆ ಮಾಡೋದಕ್ಕೆ. ಮೋದಿ ಎಂದರೆ ಸ್ಫೂರ್ತಿ, ಮೋದಿ ಎಂದರೆ ಪ್ರೇರಣೆ, ಮೋದಿ ಎಂದರೆ ಜಯ. ಇಂದಿಗೆ 78 ವರ್ಷಗಳ ನಂತರ ಕಮಲ ಅರಳಿದೆ. ಕಾಂಗ್ರೆಸ್ ಪಕ್ಷವನ್ನು ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ. ಬಂಗಾಲದ ಬಿಜೆಪಿ ಕಾರ್ಯಕರ್ತರು ನಮಗೆ ಸ್ಫೂರ್ತಿ. ಇದೇ ವೇಳೆ ಕರ್ನಾಟಕವು ದಕ್ಷಿಣ ಭಾರತದ ಹೆಬ್ಬಾಗಿಲು ಆಗಿದ್ದು ಬಿಜೆಪಿ ಪಕ್ಷ ಜನತೆಯ ಆಶಯದಂತೆ ನಡೆಯುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಂಜುನಾಥ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ನೆಕ್ಸ್ಟ್ ಕರ್ನಾಟಕದಲ್ಲೂ ಕೂಡ ನಾವು ಜಯಬೇರಿ ಬಾರಿಸಬೇಕು. ಎಲ್ಲರ ಆಶೀರ್ವಾದ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯರು, ಮಂಡಲ ಮತ್ತು ವಾರ್ಡ್ ಬಿಜೆಪಿ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಒಟ್ಟಾರೆ ಬಿಜೆಪಿ ಗೆಲುವಿನ ಸಂಭ್ರಮ ನಗರದಲ್ಲೂ ಜೋರಾಗಿ ವ್ಯಕ್ತವಾಗಿದ್ದು ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಅಭಿಷೇಕ್, ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. 15 ವರ್ಷದಿಂದಾನೇ ಏನು ಮಮತಾ ಬ್ಯಾನರ್ಜಿ ಅವರ ಆಡಳಿತನ ಈ ಸತಿ 15 ವರ್ಷದ ಅವಧಿಯನ್ನು ಅಂತ್ಯ ಮಾಡಿ ಈ ಸತಿ ಬಿಜೆಪಿ ಮುಂದೆ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವನ್ ಅಸ್ಸಾಮಲ್ಲೂ ಬಂದಿದೆ, ಪುದುಚೇರಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಇವತ್ತು ಅದಕ್ಕೆ ಸಲುವಾಗಿ ನಮ್ಮ ರವಿಯಣ್ಣ ಅವರು ಮತ್ತು ನಾಗಣ್ಣ ಅವರು ಮತ್ತು ಹನ್ಮೇಗೌಡರು, ಮಾರುತಿ ಸರ್ ಮತ್ತು ಉಷಾ ಮೇಡಮು ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡು ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ನಮ್ಮ ಒಟ್ಟಿಗೆ ಸೇರಿಕೊಂಡು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇರೋದು ಖುಷಿಯಾಗಿದೆ. ಎಲ್ಲ ಈ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ ಇಷ್ಟಪಡ್ತೀರಿ. ಇವತ್ತಿನ ಫಲಿತಾಂಶ ಬರೋದಕ್ಕೆ ಮೇನ್ ಕಾರಣಕರ್ತರಾಗಿರುವಂಥ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನು ಶ್ರಮಿಸಿದ್ದಾರೆ, ನಿತಿನ್ ಅವರು ಸರು ಏನು ಶ್ರಮಿಸಿದ್ದಾರೆ, ಅದಕ್ಕೆ ಇವತ್ತಿನ ಫಲಿತಾಂಶ ನಾವು ತಗೊಂಡಿದ್ದೀರಿ. ನಮಗೆ ತುಂಬಾ ಖುಷಿಯಾಗಿದೆ. ಮೇಡಮ್, ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಈ 3 ರಾಜ್ಯದಲ್ಲಿ ಬಿಜೆಪಿ ಬರುತ್ತೆ ಅಂತ? ಹೌದು, ಖಂಡಿತ ವೆಸ್ಟ್ ಬೆಂಗಾಲಲ್ಲಿ, ಯಾಕಂದರೆ ಎಲ್ಲರೂ ಅಲ್ಲಿ ಏನು ಕಂಟಿನ್ಯೂಟಿಯಾಗಿ ವರ್ಕ್ ಮಾಡಿದ್ರು, ಆ ವರ್ಕ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇತ್ತು. ಇವನ್ ನಮ್ಮ ರಾಜುವರು ಕೂಡ ಪಾಂಡಿಚೇರಿಯಲ್ಲಿ ಕೂಡ ಅವರು ಕೂಡ ವರ್ಕ್ ಮಾಡಿದ್ರು, ಅವರು ಪ್ರಚಾರದಲ್ಲಿದ್ದರು, ಅವರು ಒಂದು 15 ದಿವಸ ವರ್ಕ್ ಮಾಡಿದರು. ಅದು ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇವತ್ತು ಫಲ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದೇಶಾದ್ಯಂತ ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಜಯಭೇರಿಯನ್ನು ಬಾರಿಸಿದೆ. ಈ ಒಂದು ಸಂದರ್ಭವನ್ನು ನಾವು ಸಂತೋಷದ ಒಂದು ಕ್ಷಣವನ್ನಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಿಹಿ ಹಂಚುವ ಮುಖಾಂತರ ಮತ್ತು ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರ ಒಂದು ಹುರುಪು ಮೂಡಿ ಬಂದಿದೆ. ನಮಗೆ ಈ ಹಿಂದೆ ಶ್ರಮಿಸಿದಂಥ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿ ಅವರಿಗೆ
ಮತ್ತು ನರೇಂದ್ರ ಮೋದಿಜಿಯವರಿಗೆ ಎಲ್ಲರಿಗೂ ಕೂಡ ಈ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತು ನಮ್ಮ ಈ ಒಂದು ಯಶಸ್ಸು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಒಂದು ನಮಗೂ ಕೂಡ BJPಯ ಒಂದು ಅಲೆಗೆ ಒಂದು ಇದನ್ನು ಸ್ಫೂರ್ತಿಯನ್ನು ನೀಡಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಖಂಡಿತ ಆಗುತ್ತೆ. ಉಪಚುನಾವಣೆ ಏನಿದ್ರು ಅದು ರಾಜ್ಯದಲ್ಲಿ ಯಾವುದು ಅಧಿಕಾರ ಇರ್ತದೆ ಅದ್ರ ಪರವಾಗಿರ್ತಾರೆ. ಈಗ ಆ 2 ಸ್ಥಾನವನ್ನು ಕೂಡ ನಾವು BJPನೇ ಗೆದ್ದಿದ್ರು ಕೂಡ ಏನು ಅಧಿಕಾರ ಕಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ಜನ ಏನು ಯೋಚನೆ ಮಾಡ್ತಾರೆ, ಸರ್ಕಾರ ಕಾಂಗ್ರೆಸ್ದಿದೆ, ಹಾಗಾಗಿ ಅದನ್ನು ಕಾಂಗ್ರೆಸ್ದನ್ನೇ ಗೆಲ್ಸ್ಕೊಂಡ್ರೆ ನಾವೇನಾಗ್ತಂತೆ. ಅದರಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. 4,000 5,000 ಈ ಥರ ಅಂತರದಲ್ಲಿ ಇದಾಗಿರೋದ್ರಿಂದ, ತೀವ್ರ ಪೈಪೋಟಿ ಇರೋದ್ರಿಂದ ಸೊ ಈ ಗೆಲುವು GBAಗೆ ಮುಂದೆ ಒಂದು ನಾಂದಿ ಆಡುತ್ತೆ ಸರ್? ಖಂಡಿತ ಆಡುತ್ತೆ. ಅಂತ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆ, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಿಂದ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ದುರಾಡಳಿತದ ಪ್ರತಿಫಲ ಇವತ್ತು ನಮ್ಮ BJPಗೆ ಸಿಕ್ಕಿದೆ. ಅದನ್ನು ನಮ್ಮ ನರೇಂದ್ರ ಮೋದಿಯವರಿಗೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕೇರಳದಲ್ಲಿ ಮೊದಲ ಬಾರಿಗೆ 3 ಕ್ಷೇತ್ರವನ್ನು ದಾಖಲೆ ಮತದಾನ ಬಂದು 3 ಕ್ಷೇತ್ರವನ್ನು ಗೆದ್ಕೊಂಡಿದ್ದೀವಿ ಅನ್ನೋಕ್ಕೆ ಖುಷಿ ಪಡ್ತಾ ಇದ್ದೀವಿ. ಮತ್ತು ಅಸ್ಸಾಂನಲ್ಲಿ 3ನೇ ಬಾರಿಗೆ ಗೆದ್ದಿರೋದಕ್ಕೆ ಮತ್ತು ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ನಮ್ಮ BJP ಕಾರ್ಯಕರ್ತರ ಮತ್ತು ಮುಖಂಡರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಹ್ಯಾಟ್ರಿಕ್ ಆಗಿ ಒಂದು ಅಭೂತಪೂರ್ವ ಯಶಸ್ಸನ್ನು BJP 3 ರಾಜ್ಯಗಳಲ್ಲಿ ಅಧಿಕಾರನ ಹಿಡಿದಿದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನು ಅಮಿತ್ ಶಾ ಹಾಗೂ ರಾಜಕೀಯದ ಚಾಣಾಕ್ಷ ಎಂದೇ ಹೆಸರಾದಂತಹ ಶ್ರೀಮಾನ್ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆದು ಅಭೂತಪೂರ್ವ ಯಶಸ್ಸು ಕಂಡಿದೆ. ಅದಾಗಿ ನಾವು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಒಂದು ವಿಜಯೋತ್ಸವನ ಮುನಿರತ್ನವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಇನ್ನೂ BJP ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚುಕ್ಕಾಣಿ ಹಿಡಿದಲ್ಲಿ ಯಾವುದೇ ಥರದಂಥ ಭರವಸೆಯನ್ನು ನಾವು ಎಲ್ಲ ಕರ್ನಾಟಕ ಚುಕ್ಕಾಣಿ ಹೆಚ್ಚಿನ ರೀತಿಯಲ್ಲಿ BJP ಬರುತ್ತೆ. ಇದೇ GBA ಚುನಾವಣೆಗೆ ಒಂದು ನಾಮಪೂರ್ವಕವಾಗಿ ಒಂದು ಏನದು ಗಿಫ್ಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದವರಿಗೆ ಈ ಒಂದು 3 ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ನಮ್ಮ GBA ಚುನಾವಣೆಗೆ ಗಿಫ್ಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ BJP ಪಾರ್ಟಿಗೆ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೂ ಹೃದಯಪೂರ್ವಕ ಸ್ವಾಗತ ಕೋರ್ತಾ, ಬೋಲೋ ಭಾರತ್ ಮಾತಾ ಕಿ BJPಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಅದೇ ತರಹ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ BJP ಬರುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗಳಿಗೆ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಯಾವ್ಯಾವ್ದು ಬರ್ತದೆ, ಇಡೀ ಭಾರತದಲ್ಲಿ BJP ಸರ್ಕಾರ ಬಂದರೆ ಭಾಳ ಉತ್ತಮವಾಗುತ್ತೆ. ಹೊರದೇಶಗಳಲ್ಲೂ ಸಹ ನಮ್ಮ BJP ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸವಲತ್ತುಗಳು, ಸೌಕರ್ಯಗಳು ಅಲ್ಲಿಂದ ನಾವು ಬರ್ತಾ ಇದ್ದಾವೆ. ನಮ್ಮ ದೇಶದಿಂದ ರಫ್ತಾಗ್ತದೆ, ಅವರ ದೇಶದಿಂದ ಆಮದಾಗ್ತದೆ. ಇದರಿಂದ ನಮ್ಮ BJP ಸರ್ಕಾರ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈಗ ಮುಂದೆ ನಗರಸಭೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆದಷ್ಟು ಹೆಚ್ಚಿಗೆ BJP ಮತದಾರರನ್ನು ಸೆಳೆದು BJP ಅಧಿಕಾರಕ್ಕೆ ತರಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಇವತ್ತಿನ ದಿನದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ನಡೆದಂಥ ಯಾವ ರಾಜ್ಯದಲ್ಲಿ 5 ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತು, ಅಲ್ಲಿ ಬಹಳ ಪ್ರಚಂಡ ಬಹುಮತದಿಂದ BJP ಗೆದ್ದಿದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ 40 ವರ್ಷ 20 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಅಂಥ ಜಾಗ ಬ್ರೇಕ್ ಮಾಡಿ ಇವತ್ತು ಅತ್ಯಧಿಕ ಇದಾಗಿದೆ. ಆಮೇಲೆ ನಮ್ಮ ಡೆಪ್ಟಿ CM ಶಿವಕುಮಾರ್, ನಮ್ಮ ಏನು ಡೆಪ್ಟಿ CM KPCC ಅಧ್ಯಕ್ಷರಾಗಿರೋ ಅವರು ಅಸ್ಸಾಂ ಚುನಾವಣೆನ ಮುಂಚೂಣಿ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ. ಅಲ್ಲೂ ನೆಲ ಕೆಚ್ಚಿದೆ. ಅಲ್ಲಿಗೆ ಗೊತ್ತಾಗಬೇಕು ಕಾಂಗ್ರೆಸ್ ಎಲ್ಲೋಗಿದೆ, ರಾಷ್ಟ್ರೀಯ ಪಕ್ಷ ಎಲ್ಲೋಗಿದೆ, ಆಮೇಲೆ BJP ಯಾವ ಮಟ್ಟಿಗೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ನಾವು ಇವತ್ತೇನು ರಾಜ್ಯದಲ್ಲಿ ಎಲ್ಲ ಸಾರ್ವತ್ರಿಕ ಚುನಾವಣೆ ನಡೆದೋ ಅಲ್ಲೆಲ್ಲ ರಾಜ್ಯದಲ್ಲೂ ಇವತ್ತು BJP ಮುಂಚೂಣಿಯಲ್ಲಿದೆ. ಮುಂದೊಂದು ದಿನದಲ್ಲೇ ಇಲ್ಲೂ ಅಷ್ಟೇ ಮುಂದೆ ಇವತ್ತೇನು ನಡೀತಾ ಇದೆ, ಮುಂದೆ ಬರ್ತಾ ಇದೆ, ಅಲ್ಲಿ GBA ಎಲೆಕ್ಷನ್ ಆಗ್ಬೋದು, ಇಲ್ಲ ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ 100%.